ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಬೆಳಗಾವಿಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಮಾಜಿ ಶಾಸಕರೊಬ್ಬರ ಮೇಲೆ ಹಲ್ಲೆ ಮಾಡಿ ಅವರನ್ನ ಕೊಲೆ ಮಾಡಲಾಗಿದೆ. ಗೋವಾದ ಮಾಜಿ ಶಾಸಕ ಬೆಳಗಾವಿಯಲ್ಲಿ ಕೊಲೆಯಾಗಿದ್ದಾರೆ. ಆಟೋಗೆ ಮಾಜಿ ಶಾಸಕರ ಕಾರು ಟಚ್ ಆಯಿತು ಅನ್ನೋ ಕಾರಣಕ್ಕಾಗಿ ಗಲಾಟೆಯಾಗಿದೆ. ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಆಟೋ ಚಾಲಕ ಮಾಜಿ ಶಾಸಕರ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ಮಾಜಿ ಶಾಸಕ ಲಾವೋ ಮಾಮಲೇದಾರ್, ಗೋವಾದ ಪೋಂಡಾ ಕ್ಷೇತ್ರದ ಮಾಜಿ ಶಾಸಕ ಮೃತಪಟ್ಟಿದ್ದಾರೆ. ಘಟನೆಯ ಸಂಪೂರ್ಣ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಕ್ಷಣ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆರೋಪಿ ಆಟೋ ಚಾಲಕನನ್ನ ಅರೆಸ್ಟ್ ಮಾಡಿದ್ದಾರೆ. ಘಟನೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಗೋವಾದ ಪೋಂಡಾ ಕ್ಷೇತ್ರದ ಮಾಜಿ ಶಾಸಕ ಲಾವೋ ಮಾಮಲೇದಾರ್ ಬೆಳಗಾವಿಗೆ ಬಂದಿದ್ರು. ಬೆಳಗಾವಿಗೆ ಬಂದಿದ್ದಂಥ ಸಂದರ್ಭದಲ್ಲಿ ಅವರ ಕಾರು ಆಟೋಗೆ ಟಚ್ ಆಯಿತು ಅನ್ನೋ ಕಾರಣಕ್ಕಾಗಿ ಆಟೋ ಚಾಲಕ ಮತ್ತು ಅವರ ಮಧ್ಯೆ ಗಲಾಟೆ ಶುರುವಾಗಿದೆ. ಗಲಾಟೆಯ ಸಂದರ್ಭದಲ್ಲಿ ಆಟೋ ಚಾಲಕ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ, ಮಾಮಲೇದಾರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಆ ಹಲ್ಲೆಯಿಂದ ಕುಗ್ಗಿ ಹೋಗಿದ್ದಂಥ ಮಾಜಿ ಶಾಸಕರು ಅನಂತರ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಕಡೆ ಬಜಾರ್ ಸಮೀಪ ನಡೆದಿರುವಂಥ ಘಟನೆ ಇದು ಬೆಳಗಾವಿಯಲ್ಲಿ. ಆರೋಪಿಯನ್ನು ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಂದ ನಾವ ಕಳಿಸ್ತೇವ್ರಿ ನಮ್ಮ ಹೋಟೆಲ್ಗೆ ಮ್ಯಾಲೆ ಹೋಗಂತ ಪಾರ್ಕಿಂಗ್ ಅಂತ ಪಾರ್ಕಿಂಗ್ ಇಲ್ಲಿ ಕಪ್ಪಾಳ ಸ್ವಲ್ಪ ತಲೆಗೆ 2 ಪೆಟ್ಟು ಕುಂತು ಇನ್ನೂ ಬಡಿಯತ್ತಿದ್ದ ನಾವು ಬಿಡಿಸಿದ್ವಿ. ನಾವು ಬಿಡಿಸಿರು ಬಿಡ್ಲಿಲ್ಲ. ನಾವು ಒಂದು 2-3 ಪೆಟ್ಟ ಬಡಿಯೋರ್ಕ ಅವ್ರ ಪಾಪ ಏನಾಯ್ತು ಎಂಬಲ್ಲ ಮ್ಯಾಲೆ ಹೋಗಿ ಹಿಂಗೆ ಪ್ರಜ್ಞೆ ತಪ್ಪಿಡ್ತವ್ರು. ನಾವು ಉಳ್ಳಾಗಡ್ಡಿ ಅದು ಅವ್ರಿಗೆ ಹಿಡಿದ ಸ್ವಲ್ಪ ಇದನ್ನ ಮಾಡಿದ್ವಿ, ಏನಾಗಲಿಲ್ಲ. ನಾವು ಕರ್ಕೊಂಬಂದ ಇಲ್ಲ ಏನೂ ಇಲ್ಲ. ಅವರು ಉಸಿರಾಟನ ಸ್ವಲ್ಪ ಪ್ರಾಬ್ಲಮ್ ನಮಗೂ ಗೊತ್ತಾಗಲಿಲ್ಲ ಅದು. ಅದಕ್ಕೆ ನಾವು ಕಾರ್ ಒಳಗೆ ನಮ್ಮ ಸಾವುಕಾರ ಕಾರ್ ಒಳಗೆ ತೊಗೊಂಡು ಬಂದು ಇಲ್ಲಿ ಬರೋ ಡಾಕ್ಟರ್ ಹೇಳ್ರಿ ಸರ ಮೋಸ್ಟ್ಲಿ 12-12 ಎಲ್ಲಿ 10 ನಿಮಿಷ ಸರ ಏನೂ ಇಲ್ಲ. ನಾವು ಸ್ವಲ್ಪ ಬಡ್ಯಾನ ಹಿಂಗಾಗಿ ಅಡವೆಪ್ಪ ಕರ್ಲಿಂಗನವ್ರು ಅಂತೇಳಿ ಸರ್. ಸ್ವಲ್ಪ ಹಿಂಗೆ ಸೈಡ್ ಮಾಡಲ್ಲ ಚೆನ್ನಾಗಿ ಸೀದಾ ಹಿಡ್ಕೊಂಡ್ರಿ ಚಂದ ಹಿಂಗೆ ಈ ದಿನ ಸುಮಾರು 1ರಿಂದ 1:30 ನಡುವೆ ನಮ್ಮ ಕಡೆ ಬಜಾರ್ ರೋಡಲ್ಲಿ ಶ್ರೀನಿವಾಸ್ ಲಾಡ್ಜ್ ಅಂತ ಒಂದು ಜಾಗ ಇರುತ್ತೆ. ಆ ಶ್ರೀನಿವಾಸ್ ಲಾಡ್ಜಲ್ಲಿ ಲಾವು ಮಾಮಲೇದಾರ್ ಅಂತ ಹೇಳಿ, ವಯಸ್ಸು ಸುಮಾರು 68 ವಯಸ್ಸು. ಇವರು ಗೋವಾ ರಾಜ್ಯದ ಹೊಂಡಾ ಎಂಬ ಜಾಗದ XMLA ಆಗಿರ್ತಾರೆ. ಇವರು ಇಲ್ಲಿ ಬಂದು ವಾಸ ಆಗಿರ್ತಾರೆ. ಇವರು ವಾಸ ಆಗಿ ಇವತ್ತು ಅವರು ಗಾಡಿ ನಡ್ಸ್ಕೊಂಡ್ಬರೋ ಸಮಯದಲ್ಲಿ ಅವ್ರಿಗೆ ಮತ್ತು ಒಂದು ಆಟೋ ಡ್ರೈವರಿಗೆ ಗಾಡಿ ಟಚ್ ಆಯಿತು ಅನ್ನೋ ವಿಚಾರಕ್ಕೆ ಒಂದು ಬ್ರೀಫ್ ಆಲ್ಟರ್ಕೇಷನ್ ಆಗುತ್ತೆ. ಆ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಆಲ್ಟರ್ಕೇಷನ್ ಆಗೋ ಸಮಯದಲ್ಲಿ ಅವರು ಕಪಾಳಕ್ಕೆ ಏಟನ್ನ ಕೊಡ್ತಾರೆ. ಕಪಾಳಕ್ಕೆ ಏಟನ್ನ ಕೊಟ್ಟಿದ್ದ ನಂತರ ಇವರು ಅವ್ರ ಲಾಡ್ಜಿನ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಲ್ಲಿ ಅವರು ಕುಸಿದು ಬೀಳ್ತಾರೆ. ಕುಸಿದು ಬಿದ್ದ ನಂತರ ಅವರಿಗೆ ನಮ್ಮ ಬೆಳಗಾವಿಯ ಸಿವಿಲ್ ಹಾಸ್ಪಿಟ್ಲಿಗೆ ತಂದು ದಾಖಲು ಮಾಡ್ತಾರೆ. ಇಲ್ಲಿ ಅವ್ರದ್ದು ECG ಮತ್ತು ಇನ್ನಿತರೆ ವೈದ್ಯಕೀಯ ಪ್ರಕ್ರಿಯೆನೆಲ್ಲ ಮಾಡಿ ಟೆಸ್ಟ್ನೆಲ್ಲ ಮಾಡಿದ ನಂತರ ಅವ್ರನ್ನ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡಿದ ನಂತರ ನಾವು ಒಂದು MLC ಕೂಡ ಬರುತ್ತೆ. ಅದ್ರ ಬಗ್ಗೆ ನಾವು ಪ್ರಕರಣ ಕೂಡ ಇವಾಗ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಆರೋಪಿನ ದಸ್ತಗಿರಿ ಮಾಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ಏನಾದರೂ ಆಗಿದೆ? ಇಲ್ಲ, ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದ್ದ ಸಮಯದಲ್ಲಿ ಇಬ್ರಿಗೂ ಆರ್ಗ್ಯುಮೆಂಟ್ ಆಗಿದೆ. ಆರ್ಗ್ಯುಮೆಂಟ್ ಆಗಿದ್ದ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಕೈ ಎತ್ತಿ ಕಪಾಳಕ್ಕೆ ಹೊಡೆದಿದ್ದಾನೆ. ಆನಂತರ ಇವರು ಲಾಡ್ಜಿಗೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ರಿಸೆಪ್ಷನ್ ಏರಿಯಲ್ಲಿ ಕುಸಿದು ಬಿದ್ದಿದ್ದಾರೆ. ಕುಸಿದು ಬಿದ್ದ ಮೇಲೆ ಅವ್ರಿಗೆ ಹಾಸ್ಪಿಟ್ಲಿಗೆ ತಂದಿದ್ದಾರೆ. ಆ ಸಮಯದಲ್ಲೇ ವಿಷಯ ಗೊತ್ತಾಗಿ ನಾವು ಆರೋಪಿನ ದಸ್ತಗಿರಿ ಕೂಡ ಮಾಡಿದ್ದೀವಿ. ಮುಂದಿನ ತನಿಖೆ ಕೂಡ ಮಾಡ್ತೀವಿ ಮತ್ತು ವೈದ್ಯಕೀಯದ ಎಲ್ಲ ಸ್ಟೇಟ್ಮೆಂಟ್ಸ್ನು ಕೂಡ ನಾವು. ಆರೋಪಿ ಒಬ್ಬನೇ ಇದ್ದಾನೆ, ಆಟೋ ಡ್ರೈವರು, ಮತ್ತು ಆಟೋ ಕೂಡ ಸೀಸ್ ಮಾಡಿದ್ದೀವಿ. ಆರೋಪಿನ ನಾವು ತೊಗೊಂಬಂದಿದ್ದೀವಿ. ಆರೋಪಿನ ನಾವು ಇವಾಗ ಇಟ್ಕೊಂಡಿದ್ದೀವಿ, ವಿಚಾರಣೆ ಮಾಡ್ತಿದ್ದೀವಿ. ವಿಚಾರಣೆ ಮಾಡಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. XMLA ಇದ್ದಾರೆ, ಹೊಂಡಾದು. ಥ್ಯಾಂಕ್ ಯು. ಪೊಲೀಸರು ಕೊಡ್ತಾ ಇರುವಂಥ ಮಾಹಿತಿ ಇದು. 1-1:30 ಹೊತ್ತಿಗೆ ನಡೆದಿರುವಂಥ ಘಟನೆ ಇದು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ.
ಪೋಂಡಾ ಕ್ಷೇತ್ರದ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಬೆಳಗಾವಿಗೆ ಬಂದಿದ್ರು. ಅವರು ಪ್ರಯಾಣಿಸ್ತಾ ಇದ್ದಂಥ ಕಾರು ಆಟೋಗೊಂದು ಡಿಕ್ಕಿಯಾಗಿದೆ, ಅಂದರೆ ಸಣ್ಣ ಆಕ್ಸಿಡೆಂಟ್ ಆಗಿದೆ. ಇದಾದ ನಂತರ ಆಟೋ ಚಾಲಕ ಗಲಾಟೆಗೆ ಇಳಿದಿದ್ದಾನೆ, ಗಲಾಟೆ ಮಾಡಿದ್ದಾನೆ ಮತ್ತು ಪರಸ್ಪರ ಗಲಾಟೆಯಾದ ನಂತರ ಆತ ಕಪಾಳಕ್ಕೆ ಹೊಡೆದಿದ್ದಾನೆ. ಲಾವೋ ಮಾಮಲೆದಾರ್ ಅವರ ಕಪಾಳಕ್ಕೆ ಹೊಡೆದಿದ್ದಾನೆ. ನಂತರ ಅವರು ತಂಗಿದ್ದಂಥ ಲಾಡ್ಜು ಶ್ರೀನಿವಾಸ್ ಲಾಡ್ಜ್ಗೆ ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬಂದು ಅಲ್ಲಿ ರಿಸೆಪ್ಷನ್ ಹತ್ರ ಕುಸಿದು ಬೀಳ್ತಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕುಸಿದು ಬೀಳುವಂಥ ದೃಶ್ಯವೂ ಕೂಡ ಆ ಲಾಡ್ಜಿನ ರಿಸೆಪ್ಷನ್ ಹತ್ರ ಸೆರೆಯಾಗಿದೆ. ಅವ್ರು ಬೀಳ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕುಸಿದು ಬೀಳ್ತಾರೆ. ಸದ್ಯ ಆಟೋ ಚಾಲಕನನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಪೊಲೀಸರು ಕೊಡ್ತಾ ಇದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಈ ಘಟನೆಯಾಗಿದೆ. ಇನ್ನು ಲಾವೋ ಮಾಮಲೆದಾರ್ 2012ರಲ್ಲಿ ಗೋವಾದ ಪೋಂಡಾ ಕ್ಷೇತ್ರದ ಶಾಸಕರಾಗಿದ್ದಂಥವರು ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಚಿಕ್ಕ ವಿಚಾರಕ್ಕೆ ಕಾನೂನನ್ನು ಕೈಗೆತ್ತಿಕೊಂಡು ಆಟೋ ಚಾಲಕ ಗೂಂಡಾಗಿರಿ ಮಾಡಿ ಮಾಜಿ ಶಾಸಕರ ಕೊಲೆಗೆ ಕಾರಣ ಆಗಿದ್ದಾನೆ, ಸಾವಿಗೆ ಕಾರಣ ಆಗಿದ್ದಾನೆ. ದೃಶ್ಯ ನೋಡ್ತಾ ಇದ್ದೀರಿ. ಅವರು ಕುಸಿದು ಬೀಳ್ತಾ ಇರೋದು. 68 ವರ್ಷದ ವ್ಯಕ್ತಿ, ಹಿರಿಯ ನಾಗರಿಕ. ಒಬ್ಬ ಆಟೋ ಚಾಲಕ. ಆಕ್ಸಿಡೆಂಟ್ಗಳು ಸಹಜ, ರೋಡಲ್ಲಿ ಆಕ್ಸಿಡೆಂಟ್ಗಳು ಸಹಜವಾಗಿ ಆಗುತ್ತೆ. ಸಣ್ಣ ಮಟ್ಟದಲ್ಲಿ ಟಚ್ ಆಗೋದು, ಅದಕ್ಕೆ ಬೇರೆ ದಾರಿಗಳಿದ್ದಾವೆ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ. ಮಾತುಕತೆ ಮುಖಾಂತರ ಮಾಡ್ಬೋದು, ಹೆಚ್ಚು ಅಂತಂದರೆ ಪೊಲೀಸರನ್ನು ಕರೆದದನ್ನು ಇತ್ಯರ್ಥ ಮಾಡಿಕೊಳ್ಬೋದು. ಬಟ್ ಕೈಗೆತ್ತಿಕೊಳ್ಳೋದು, ಸಿಟ್ಟಿನ ಬರದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳೋದು, ಗಲಾಟೆ ಮಾಡೋದು, ರಿಪೀಟೆಡ್ಲಿ ಇಂಥ ಘಟನೆಗಳು ನಡೀತಾನೆ ಇದ್ದಾವೆ. ನೋಡ್ತಾ ಇದ್ದೀರಿ. ಒಬ್ಬ ಹಿರಿಯ ನಾಗರಿಕ ಅನ್ನೋದನ್ನು ಕೂಡ ನೋಡದೆ, 68 ವರ್ಷದ ಹಿರಿಯ ವ್ಯಕ್ತಿ ಅನ್ನೋದನ್ನು ಕೂಡ ನೋಡದೆ ಹಿಗ್ಗಾಮುಗ್ಗ ಥಳಿಸಿ ಆಟೋ ಚಾಲಕ ಕೊಲೆ ಮಾಡಿರೋದು ಬೆಳಗಾವಿಯಲ್ಲಿ ನಡೆದಿರುವಂಥ ಆಘಾತಕಾರಿ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಇಷ್ಟು ಚಿಕ್ಕ ವಿಚಾರಕ್ಕೆಲ್ಲ ಮರ್ಡರ್ ಆಗತ್ತೆ ಅಂತಂದ್ರೆ ಏನರ್ಥ, ಏನ್ ಪರಿಸ್ಥಿತಿ ಇದು? ನೋಡಿ ರಕ್ಷತ್, ಏನಂತಂದ್ರೆ ಗೋವಾದ ಏನು ಮಾಜಿ ಶಾಸಕರಾಗಿರುವಂಥ ಲಾವೋ ಮಾಮಲೆದಾರ್ ಏನಿದ್ದಾರೆ, 69 ವರ್ಷದ ವಯಸ್ಸಿನ ಇವರು. ಪ್ರತಿ ಬಾರಿ ಏನಂತಂದ್ರೆ ವೀಕೆಂಡ್ ಸಂದರ್ಭದಲ್ಲಿ ಏನಂತಂದ್ರೆ ಬೆಳಗಾವಿಗೆ ಆಗಮಿಸ್ತಾ ಇದ್ರು. ಆಗಮಿಸಿ ಏನಂತಂದ್ರೆ ಇಲ್ಲಿ ಇದ್ಕೊಂಡು ಮತ್ತೆ ಏನಂತಂದ್ರೆ ವಾಪಸ್ ಹೋಗ್ತಾ ಇದ್ರು. ಅದರಂತೆ ಇವತ್ತು ಸಹ ಏನಂತಂದ್ರೆ ಅವರು ಬೆಳಗಾವಿ ನಗರಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಏನು ನಮ್ಮ ಬೆಳಗಾವಿ ನಗರದಲ್ಲಿ ಒಂದು ಭಾಗದಲ್ಲಿ ಏನಂತಂದ್ರೆ, ಅದರಲ್ಲೂ ಏನಂತಂದ್ರೆ ನಮ್ಮ ಶ್ರೀನಿವಾಸ್ ಲಾಡ್ಜ್ ಏನಿದೆ, ಆ ಲಾಡ್ಜ್ ಪಕ್ಕದಲ್ಲಿ ಏನಂತಂದ್ರೆ ಒಂದು ಆಟೋ ಹೋಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವರ ಕಾರು ಸ್ವಲ್ಪ ಟಚ್ ಆಗತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲಿ ವಾಗ್ವಾದ ನಡೆಯುತ್ತೆ. ಆ ವಾಗ್ವಾದ ಆದ ನಂತರ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಏನಿದ್ದಾರೆ ಅವರು ಏನಂತಂದ್ರೆ ತಮ್ಮ ಕಾರನ್ನ ಹತ್ತಿ ಇದೇ ಒಂದು ಏನು ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಇದೇ ಒಂದು ಲಾಡ್ಜ್ಗೆ, ಅಂದ್ರೆ ಶ್ರೀನಿವಾಸ್ ಲಾಡ್ಜ್ ಏನಿದೆ, ಈ ಲಾಡ್ಜ್ಗೆ ಏನಂತಂದ್ರೆ ಆಗಮಿಸ್ತಾರೆ. ಆಗಮಿಸಿ ಏನಂತಂದ್ರೆ ಕಡೆ ಬಜಾರ್ನಲ್ಲಿರ್ತಕ್ಕಂಥ ಈ ಲಾಡ್ಜು ಪ್ರತಿ ಬಾರಿ ಬಂದಂಥ ಸಂದರ್ಭದಲ್ಲಿ ಇದೇ ಒಂದು ಲಾಡ್ಜ್ನಲ್ಲಿ ಅವರು ಉಳಿದುಕೊಳ್ತಾರೆ. ಯಾವಾಗ ಏನಂತಂದ್ರೆ ಇದೇ ಒಂದು ಏನು ಪಾರ್ಕಿಂಗ್ ಪ್ಲೇಸನ್ನು ಏನು ತೋರಿಸ್ತಾ ಇದ್ದೀನಿ, ಈ ಒಳಗಡೆ ಏನಂತಂದ್ರೆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಅವರು ತಮ್ಮ ಕಾರನ್ನು ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡಿ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಒಂದು ಜಾಗ ಏನು ನಾನು ತೋರಿಸ್ತಾ ಇದ್ದೀನಿ, ಇದೇ ಒಂದು ಜಾಗದಲ್ಲಿ ಏನಂತಂದ್ರೆ ಆ ಆಟೋ ಚಾಲಕ ಇಲ್ಲಿಂದ ಬಂದು ಏನಂತಂದ್ರೆ ಆ ಶಾಸಕರನ್ನ, ಮಾಜಿ ಶಾಸಕರನ್ನ ಅಡ್ಡಗಟ್ತಾನೆ. ಅಡ್ಡಗಟ್ಟಿದಂಥ ಸಂದರ್ಭದಲ್ಲಿ ವಾಗ್ವಾದ ನಡೆಯುತ್ತೆ. ವಾಗ್ವಾದ ನಡೆದು ಏನಂತಂದ್ರೆ ವಿಕೋಪಕ್ಕೆ ತಿರುಗಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಏನಂತಂದ್ರೆ ಕಪಾಳ ಮೋಕ್ಷ ಮಾಡುವಂಥದ್ದು, ಜೊತೆಗೆ ಬಹಳಷ್ಟು ಹಲ್ಲೆ ನಡೆಯುತ್ತೆ. ಈ ಹಲ್ಲೆ ತಿಳಿದಂಥ ಏನು ಲಾಡ್ಜ್ನ ಸಿಬ್ಬಂದಿಗಳು ಏನಂತಂದ್ರೆ ಕೆಳಗಡೆ ಓಡಿ ಬರ್ತಾರೆ. ಓಡಿ ಬಂದು ಅವರನ್ನ ಏನಂತಂದ್ರೆ ಬಿಡಿಸಿ ಮೇಲಕ್ಕೆ ಏನಂತಂದ್ರೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಇದೇ ಒಂದು ಮೆಟ್ಟಿಲುಗಳು, ಅಂದ್ರೆ ಬಹಳಷ್ಟು ಅವರು ಆ ಹಲ್ಲೆಯಿಂದ ನೊಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರನ್ನ ಹೇಗೋ ಏನಂತಂದ್ರೆ ಮೇಲೆ ಕರೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಸಿಬ್ಬಂದಿಗಳು, ಅಂದ್ರೆ ಇಲ್ಲಿರ್ತಕ್ಕಂಥ ಲಾಡ್ಜ್ನ ಸಿಬ್ಬಂದಿಗಳು ಮಾಡ್ತಾರೆ. ಇದೇ ಒಂದು ಮೆಟ್ಟಿಲನ್ನು ಹತ್ಕೊಂಡು ಅವರು ಲಾಡ್ಜ್ನ ಒಳಗಡೆ ಹೋಗ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಆ ಘಟನೆಯಿಂದ ಸಂಪೂರ್ಣವಾಗಿ ಅವರು ನೊಂದಿರ್ತಾರೆ. ಜೊತೆಗೆ ಏನಂತಂದ್ರೆ ಬಹಳಷ್ಟು ಏನಂತಂದ್ರೆ ಸೇಕ್ ಆಗ್ತಿರ್ತಾರೆ. ನಡಿಲಿಕ್ಕೂ ಸಹ ಬರೋದಿಲ್ಲ. ಅವರು ಏನಂತಂದ್ರೆ ನೇರವಾಗಿ ಈ ಏನು ತೋರಿಸ್ತಾ ಇದ್ದೀನಿ ಈ ಒಂದು ಇಲ್ಲಿ ಮೇಲ್ಭಾಗದಲ್ಲಿ ಅವರು ಹೋಗಬೇಕಾಗಿರುತ್ತೆ. ಇದೇ ಒಂದು ಲಾಡ್ಜ್ನ ಮೇಲ್ಭಾಗದಲ್ಲಿ ಅವರು ಹತ್ತಿ ತಮ್ಮ ರೂಮಿಗೆ ಹೋಗಬೇಕಾಗಿರುತ್ತೆ. ಇಲ್ಲಿ ಏನಂತಂದ್ರೆ ಕುಸಿದು ಬೀಳ್ತಾರೆ. ಈ ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಏನು ರಿಸೆಪ್ಷನ್ ಸಿಬ್ಬಂದಿಗಳು, ಅಂದರೆ ಲಾಡ್ಜ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳು
ತಕ್ಷಣ ಓಡಿ ಬಂದು ಅವರನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾರೆ. ಆದರೂ ಸಹ ಅವರು ಏನಂತಂದರೆ ಅದೇ ಕ್ಷಣಾರ್ಧದಲ್ಲಿ ಅವರ ಪ್ರಾಣ ಹೋಗಿರೋದು ಗೊತ್ತಾದ ತಕ್ಷಣ ಏನಂತಂದರೆ ಏನಾದರೂ ಇವರನ್ನು ಬದುಕಿಸಬಹುದು ಅನ್ನೋ ಕಾರಣದಿಂದಾಗಿ ಇಲ್ಲಿರ್ತಕ್ಕಂಥ ಲಾಡ್ಜಿನ ಸಿಬ್ಬಂದಿಗಳು ನೇರವಾಗಿ ಅವರನ್ನು ಏನಂತಂದರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೂ ಸಹ ಏನಂತಂದರೆ ಆಸ್ಪತ್ರೆಗೆ ಹೋಗೋದ್ರಲ್ಲಿ ಅಲ್ಲಿ ವೈದ್ಯರು ಏನಂತಂದರೆ ದೃಢಪಡಿಸಿರುವಂಥದ್ದು ಇವರು ಏನಂತಂದರೆ ಆ ಒಂದು ಹಲ್ಲೆ ಆಘಾತಕ್ಕೊಳಗಾಗಿ ಏನಂತಂದರೆ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾರೆ. ಅದಾದ ನಂತರ ತಕ್ಷಣ ಏನಂತಂದರೆ ಆ ಆಟೋ ಚಾಲಕ ಏನು ಹಲ್ಲೆಯನ್ನು ಮಾಡಿದ್ದಾನೆ, ಜೊತೆಗೆ ಆತ ಅವ್ಯಾಚ್ಯ ಶಬ್ದಗಳಿಂದ ಏನು ನಿಂದನೆ ಮಾಡಿದ್ದ ಆತನನ್ನು ಮಾರ್ಕೆಟ್ ಠಾಣೆ ಪೊಲೀಸರು ಏನಂತಂದರೆ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಇದರ ನಡುವೆ ಈಗ ಅವರ ಸಂಬಂಧಿಕರು ಅಂದರೆ ಪೋಂಡಾ ಏನು ಗೋವಾದ ಏನು ಪೋಂಡಾದ ಮಾಜಿ ಶಾಸಕರಾಗಿರುವಂಥ ಲಾವೋ ಮಾಮ್ಲೆದಾರ್ 69 ವರ್ಷದ ಏನಿದ್ದಾರೆ ಅವರ ಸಂಬಂಧಿಕರು ಈಗಾಗಲೇ ಏನಂತಂದರೆ ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು. ಪೊಲೀಸರು ಸಹ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಖುದ್ದು ಏನಂತಂದರೆ DCP ರೋಹನ್ ಜಗದೀಶ್ ಅವರು ಏನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಆ ಒಂದು ಮರಣೋತ್ತರ ಪರೀಕ್ಷೆ ವಿಚಾರ ಜೊತೆಗೆ ಈ ಘಟನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಈಗ ವಿಚಾರಣೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಏನಂತಂದರೆ ಹಾಡು ಹಗಲೇ ಸುಮಾರು 12 ಗಂಟೆ 53 ನಿಮಿಷಕ್ಕೆ ಈ ಘಟನೆ ಇಲ್ಲಿ ಈ ಒಂದು ಲಾಡ್ಜ್ನಲ್ಲಿ ನಡೆದಿರುವಂಥದ್ದು. ಇದೇ ಲಾಡ್ಜ್ನಲ್ಲಿ ಅವರು ಬಂದಂಥ ಬಹಳಷ್ಟು ಸಂದರ್ಭದಲ್ಲಿ ಅವರು ಪದೇ ಅಂದರೆ ವೀಕೆಂಡ್ ಸಂದರ್ಭದಲ್ಲಿ ಬೆಳಗಾವಿಗೆ ಆಗಮಿಸಿದ್ರು. ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಏನಂತಂದರೆ ಅವರು ವಾಪಸ್ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆಕಸ್ಮಿಕ ಘಟನೆ ನಡೆದು ಈ ಆಟೋ ಚಾಲಕನ ಒಬ್ಬನಿಂದ ಹಲ್ಲೆಗೊಳಗಾಗಿ ಏನಂತಂದರೆ ಸ್ಥಳದಲ್ಲೇ ಏನಂತಂದರೆ ಮೃತಪಟ್ಟಿರುವಂಥ ವಿಚಾರ ಏನಿದೆ ಇದು ಬಹಳಷ್ಟು ಏನಂತಂದರೆ ಶಾಕನ್ನು ನೀಡುವಂಥದ್ದು ಪೊಲೀಸ್ ಇಲಾಖೆ. ಯಾಕಂತಂದರೆ ಒಬ್ಬ ಮಾಜಿ ಶಾಸಕನಿಗೆ ಈ ರೀತಿ ಆಟೋ ಚಾಲಕನೊಬ್ಬ ಹಲ್ಲೆಯನ್ನು ನಡೆಸ್ತಾನೆ. ಅದಾದ ಕೆಲವೇ ನಿಮಿಷಗಳಲ್ಲಿ ಏನಂತಂದರೆ ಮಾಜಿ ಶಾಸಕ ಉಸಿರನ್ನು ಚೆಲ್ಲುವಂಥದ್ದು. ಈ ಘಟನೆ ಬಹಳಷ್ಟು ಏನಂತಂದರೆ ಬೆಳಗಾವಿ ಪೊಲೀಸರು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಇದರ ತನಿಖೆಯನ್ನು ಖುದ್ದು ಏನಂತಂದರೆ DCP ಆಗಿರುವಂಥ ರೋಹನ್ ಜಗದೀಶ್ ಅವರು ವಹಿಸಿಕೊಂಡಿರುವಂಥದ್ದು. ಶ್ರೀಕಾಂತ್, ಈಗ ಕೊಲೆ ಮಾಡಿರುವಂಥ ಆ ಆಟೋ ಚಾಲಕನ ಹಿನ್ನೆಲೆ ಏನು, ಆತ ಯಾರು ಮತ್ತು ಕ್ರಿಮಿನಲ್ ಹಿನ್ನೆಲೆ ಏನಾದರೂ ಇದ್ದವನ ಏನ್ ಕತೆ? ರಕ್ಷತ್, ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಆತ ಏನಂತಂದರೆ ಬೆಳಗಾವಿಯ ನಿವಾಸಿಯಾಗಿರುವಂಥದ್ದು. ಆದರೆ ಆತ ಏನಂತಂದರೆ ಏನು ಈ ವಿಚಾರ ಅಂದರೆ ತನ್ನ ಆಟೋಗೆ ಟಚ್ ಆಯಿತು ಅನ್ನೋ ಕಾರಣದಿಂದಾಗಿ ಅವರ ಜೊತೆ ಏನಂತಂದರೆ ವಾಗ್ವಾದ ಕಿಡಿದು ಏನಂತಂದರೆ ಅವರು ಇಲ್ಲಿವರೆಗೂ ಅಂದರೆ ಲಾಡ್ಜ್ ಒಳಗೆ ಬರುವವರೆಗೂ ಸಹ ಆತ ಆ ಒಂದು ಕಾರನ್ನು ಬೆನ್ನಟ್ಕೊಂಡು ಬಂದು ಏನಂತಂದರೆ ಹಲ್ಲೆಯನ್ನು ನಡೆಸಿರುವಂಥದ್ದು. ಆತನ ಪೂರ್ವಾಪರ ಏನಿದೆ ಅದರ ಬಗ್ಗೆ ಏನಂತಂದರೆ ಮಾರ್ಕೆಟ್ ಠಾಣೆ ಪೊಲೀಸರು ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಆದರೆ ಈಗ ಆರೋಪಿಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.